ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಬೆಂಗಳೂರು, ಮೈಸೂರಿನಂಥ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಕೂಡ ಓಲಾ, ಊಬರು, ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆ ಎಂಬ ಆ್ಯಪ್ಗಳ ಮೂಲಕ ಸಾರ್ವಜನಿಕರು, ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಸಹ ಒಂದು ನಿಗದಿತ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪಲು ಕೂಡ ನಿಗದಿತ ದರದೊಂದಿಗೆ ಆ್ಯಪಲ್ಲಿ ಬುಕ್ ಮಾಡ್ತೀವಿ ಆಟೋ ಮತ್ತು ಕ್ಯಾಬ್ಗಳನ್ನ. ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂದರೆ 5-10 ನಿಮಿಷ ಅದು ಪಿಕಪ್ ಮಾಡಲ್ಲ ಯಾರನ್ನೂ ಕೂಡ. ಯಾಕಂದರೆ ಅದಕ್ಕೆ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಮತ್ತು ಅಧಿಕ ಹಣವನ್ನು ಸೇರಿಸಿ ಅದಕ್ಕೆ ಬುಕ್ ಮಾಡಿದ ಸಂದರ್ಭದಲ್ಲಿ ತಕ್ಷಣವೇ ನಿಮ್ಮದು ರಿಸೀವ್ ಮಾಡ್ತೀವಿ ನಿಮ್ಮ ಆರ್ಡರ್ನ ಅಂತೇಳಿ ತೋರಿಸ್ತಾ ಇದೆ ಓಲಾ, ಊಬರ್, ರ್ಯಾಪಿಡೋಗಳಲ್ಲಿ. ಏನಕ್ಕೆ ಈ ಥರ ನೀವು ನಿಗದಿತ ದರದಕ್ಕಿಂತಲೂ ಕೂಡ ಹೆಚ್ಚಿನ ಅಮೌಂಟ್ನ ಈ ಥರ ತೋರಿಸ್ತಾ ಇದ್ದೀರಾ? ಏನು ಇದರ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಗಮನ ಹರಿಸಬೇಕಾಗ್ತದೆ. ಈ ವಿಷಯಗಳನ್ನ ಗಂಭೀರವಾಗಿ ಪರಿಗಣಿಸಿ ಈ ಆ್ಯಪ್ಗಳ ಮೂಲಕ ಸಾರ್ವಜನಿಕರಿಗೆ ಆಗ್ತಿರುವಂಥ ಅನ್ಯಾಯದ ಕುರಿತು ಸರ್ಕಾರದ ಗಮನಕ್ಕೆ ತರಬೇಕು. ಜೊತೆಗೆ ಸರ್ಕಾರದ ಮೂಲಕವೇ ಒಂದು ಆ್ಯಪ್ನ ಬಿಡುಗಡೆ ಮಾಡಿ ಆ ಆ್ಯಪ್ ಮುಖಾಂತರ ಆಟೋ ಮತ್ತು ಕ್ಯಾಬ್ಗಳನ್ನ ಬುಕ್ ಮಾಡಿ ಟ್ರಾವೆಲಿಂಗ್ ಮಾಡೋದನ್ನ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ.